ಬರೀ ಮುಸ್ಲಿಮರೇ ಅಂತ ಅಲ್ಲ, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಶೋಷಿತ ವರ್ಗದವರು ಕೂಡ ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕು. ಯಾವ ಪಕ್ಷನೂ ಕೂಡ ಈ ತುಳಿತಕ್ಕೊಳದು ಪಟ್ಟಿರ್ತಕ್ಕಂಥ ಜನರಿಗೆ ಅವರಿಗೆ ಆರ್ಥಿಕ ಸಬಲೀಕರಣ ಇರಲಿ, ಸಾಮಾಜಿಕ ಸಬಲೀಕರಣ ಇರಲಿ, ಯಾವ ಪಕ್ಷನೂ ಚಿಂತನೆಯೂ ಮಾಡಲ್ಲ, ಯಾವ ಪಕ್ಷ ಕೆಲಸನೂ ಮಾಡಲ್ಲ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋದು ನಮ್ಮ ವಿಶೇಷವಾಗಿ ಮುಸಲ್ಮಾನರು ಬಾಂಧವರಿಗೆ ಇದು ಮಂದಟ್ಟು ಆಗಿದೆ. ಅವರ ಒಂದು ವಿಚಾರಧಾರಿ, ಅವರ ನಡೆನುಡಿ, ಅವ್ರು ಇರ್ತಕ್ಕಂಥ ಪಕ್ಷ ಇದನ್ನೆಲ್ಲ ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇರಬೇಕು. ಕಾಂಗ್ರೆಸ್ ಪಕ್ಷ ಕೊಡುಗೆ ಏನಿದೆ ಅಂತ ಅದು ಹೇಳೋವಂಥ ಅವಶ್ಯಕತೆ ಇಲ್ಲ. ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟವರು, ಆವಾಗ ಸ್ವತಂತ್ರ ಪಡ್ಕೋಬೇಕಾದ್ರೆ ಮುಸಲ್ಮಾನರ ಪಾತ್ರನೂ ಜಾಸ್ತಿ ಇತ್ತು. ಯಾಕೆ ಮುಸಲ್ಮಾನರ ಪಾತ್ರ ಜಾಸ್ತಿ ಇತ್ತು ಅಂದರೆ, ಇದಕ್ಕೆ ಒಂದೇ ಧರ್ಮಕ್ಕೆ ಸೀಮಿತವಾಗಿದ್ದಲ್ಲ, ಒಂದೇ ಭಾಷೆಗೆ ಸೀಮಿತವಾಗಿದ್ದಲ್ಲ, ಎಲ್ಲ ಜನಾಂಗದವರು ಸೇರಿಕೊಂಡೇ ಈ ದೇಶಕ್ಕೆ ಸ್ವತಂತ್ರ ತಂದಿರ್ತಕ್ಕಂಥವ್ರು ಮತ್ತು ಅದೇ ದಾಟಿಯಲ್ಲಿ ಅದೇ ಸಿದ್ಧಾಂತದಲ್ಲಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಮುಸಲ್ಮಾನರು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವನ್ನ ಗಟ್ಟಿಗೊಳಿಸಬೇಕು. ಈ ಪಕ್ಷ ಇದ್ದರೆ ಮಾತ್ರ ನಾವು ನೆಮ್ಮದಿಯಿಂದ ಬಾಳಕ್ಕೆ ಸಾಧ್ಯ, ಪ್ರೀತಿ ವಿಶ್ವಾಸದಿಂದ ಬಾಳಕ್ಕೆ ಸಾಧ್ಯ. ಆ ಥರ ಎಂದೂ ಕೂಡ ಕಾಂಗ್ರೆಸ್ ಪಕ್ಷನ ಬಿಟ್ಟು ಹೋಗಲ್ಲ ನಮ್ಮ ಜನ. ನೋಡಿ, ನಮ್ಮ ಜನ ಒಂದು ತತ್ವವನ್ನು ಸಿದ್ಧಾಂತವನ್ನು ಒಪ್ಕೊಂಡಿದ್ದಾರೆ. ಇಸ್ಲಾಂ ಧರ್ಮ ಅವನು ಹುಟ್ಟಿಸ್ತಾನೆ ದೇವರು ಅಂದರೆ ಅವನು ನಮಗೆ ದಾರಿನೂ ಕೂಡ ಆದಾಯಕ್ಕೆ ನಮ್ಮ ಹುಟ್ಟೆಪಾಡಕ್ಕೂ ತೋರಿಸ್ತಾನೆ ಅಂತನಿದೆ. ಯಾರ ಬಗ್ಗೆನೂ ಕೈ ಚಾಚೋದು ಬೇಡ ಅಂತ ಇದೆ. ಆ ಸಿದ್ಧಾಂತವನ್ನು ಒಪ್ಕೊಂಡಿರ್ತಕ್ಕಂಥವ್ರು ನಮ್ಮ ಜನ. ಇನ್ನೊಬ್ಬರು ಕಡೆ ಕೈ ಚಾಚಲ್ಲ. ಅವ್ರಿಗೇನೆಂದರೆ ನೆಮ್ಮದಿ ಬೇಕು. ರಾಜ್ಯದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಆರ್ಥಿಕವಾಗಿ ಸಬಲೀಕರಣ ಮಾಡೋಕ್ಕೆ ಇಷ್ಟೊಂದು ಬಜೆಟಲ್ಲಿ ಪ್ರಾವಿಷನ್ ಮಾಡಿದೆ. 2013 ಕೂಡ ನಮಗೆ 400 ಕೋಟಿ ಕುಮಾರಸ್ವಾಮಿ ಕೊಟ್ಟಿದ್ರು. ಇವ್ರು ಬಂದ ತಕ್ಷಣ 2,000 ಕೋಟಿ ಬಜೆಟಲ್ಲಿ ಅಲೋಕೇಶನ್ ಮಾಡಿದ್ರು. ಏನಕ್ಕಾದ್ರು ಮಾಡ್ತಾರೆ? ಇವರೆಲ್ಲರೂ ಕೂಡ ಶೋಷಿತ ವರ್ಗಕ್ಕೆ ಸೇರಿರ್ತಕ್ಕಂಥ ಜನ. ಇವರು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು, ಶೈಕ್ಷಣಿಕವಾಗಿ ಸಬಲೀಕರಣ ಮಾಡಬೇಕು. ಶಿಕ್ಷಣ ಕೊಟ್ಟರೆ ಮಾತ್ರ ಇವರು ತಮ್ಮ ಜೀವನವನ್ನು ಸುಧಾರಿಸ್ಕೊಳ್ತಾರೆ ಅಂಥೇಳಿ ಆವಾಗಲೂ ಕೂಡ ಮಾಡಿದರು. ಈ ಬಜೆಟಲ್ಲೂ ಕೂಡ ನಮಗೆ ಪ್ರಾವಿಷನ್ ಮಾಡಿ ಇನ್ನು ಮುಂದೆನೂ ಕೂಡ ಮಾಡ್ತಾರೆ. ನಮಗೇನು ಬೇಕು? ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಸುರಕ್ಷಿತವಾಗಿ ಇರಬೇಕು ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು. ಆ ಒಂದು ವಾತಾವರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರೋದ್ರಿಂದ ಮಾತ್ರ ಸಾಧ್ಯವಾಗಿದೆ ವಿನ ಬೇರೆ ಯಾರು ಬಂದರೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮಲ್ಲೂ ಕೂಡ ಸಮರ್ಥ ನಮ್ಮ ಪಕ್ಷದ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪರ ಮೊಮ್ಮಗ. ಶಾಮನೂರು ಶಿವಶಂಕರಪ್ಪ ಕೊಡುಗೆ ಈ ಕ್ಷೇತ್ರಕ್ಕೆ ಅಪಾರ. ಅವರು ಒಬ್ಬ ಧೀಮಂತ ನಾಯಕರು. ವೀರಶೈವ ಸಮಾಜದ ಆಲ್ ಇಂಡಿಯಾ ಅಧ್ಯಕ್ಷರಾಗಿ ಅವರಲ್ಲಿ ಸರ್ವಧರ್ಮ ಪಕ್ಷದ ಒಂದು ಅಧ್ಯಕ್ಷರು ಅಂತ ಹೇಳಿದ್ರು ಕೂಡ ಅವ್ರಿಗೂ ತಪ್ಪಲ್ಲ. ಆ ಥರ ನಮ್ಮವರಿಗೆ ಎಲ್ಲ ಪ್ರೀತಿ ವಿಶ್ವಾಸನೆ ಇಟ್ಕೊಂಡು ಅವರು ಶೈಕ್ಷಣಿಕವಾಗಿ ಹೆಲ್ಪ್ ಮಾಡೋರು, ಆರ್ಥಿಕವಾಗಿ ಹೆಲ್ಪ್ ಮಾಡೋರು, ಈ ಎಲ್ಲ ಜನರಿಗೂ ಅಪ್ಕೊಳ್ಳೋರು. ಅವರು 50,000 ಓಟಿಂದ ನಮ್ಮ ಸಮರ್ಥವರು ಗೆಲ್ತಾರೆ. ನಮ್ಮ ಜನಾಂಗಕ್ಕೆ ಈ ವಾಹಿನಿ ಮೂಲಕ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಎಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಯುವ ಮಿತ್ರರು ಯಾವುದೇ ಮಾತಿಗೆ ಕಿವಿ ಕೊಡದಲೆ, ಯಾವುದೇ ಆಸೆ ಆಕಾಂಕ್ಷೆಗೆ ಬಲಿ ಆಗದಲೆ ಸಮರ್ಥಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ನೇತೃತ್ವ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದವನ್ನು ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀನಿ.